ಇವಳು ಅದೇಂದ ಬಾಕ್ತಾಳೋ ಏನು ಕತ್ತೀಯೋ. ಏನೋ ಮನೆ ಕಟ್ತೀನಿ ನಮ್ಮ ಅಪ್ಪ ದುಡ್ಡು ಕೊಡ್ತಾನೆ ಅಂತ ದಿನ ಹೇಳ್ತಾಳೆ. ಅವರಪ್ಪ ಯಾವಾಗ ಕೊಡ್ತಾನೋ ಏನು ಕತ್ತೀಯೋ. ಇವಳು ಅದು ಯಾವಾಗ ಮನೆ ಕಟ್ತಾಳೋ ಒಂದು ಗೊತ್ತಿಲ್ಲ. ಇನ್ನು ಇವಳು ಒಬ್ಳು ಬಂದು ಅವಳ ಜೊತೆಗೆ. ಏನಕ್ಕ ಏನು ಅಂದೆ? ಏನೂ ಇಲ್ಲ, ಉಂಡು ಬಂದೆ ಅಮ್ಮ ಅಂದೆ. ಈಗಿನ ಉಂಡು ನೇತ್ರ ಮಾತಾಡ್ಸೋಣ ಅಂತ ಬಂದೆ. ಏನು ಮಾಡ್ತಿದ್ದಾಳೆ ನೇತ್ರ? ಇದ್ದಾಳೆ ಮನೆಗೆ? ಇದ್ದಾಳಮ್ಮ, ಕುಕ್ಕಂಡವಳೆ. ಉಂಡ್ಲು ಈಗಿನ, ಅದಕ್ಕೆ ಒಟ್ಟು ಬಾರ ಆಗೈತೆ, ಕುಕ್ಕಂಡವಳೆ. ಸರಿ, ಯಾಕೆ ಬಂದಿದ್ದು? ಯಾಕೂ ಇಲ್ಲ, ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ. ನಿನಗೂ ಕೆಲ್ಸ ಇಲ್ಲ, ಅವಳಿಗೂ ಕೆಲ್ಸ ಇಲ್ಲ, ಕುಕ್ಕಂಡು ಬೈಗ ಆಗತಕ್ಕ ಮಾತಾಡೋಗ್ರಿ. ಹೋಗಿ. ಏನು ಮಾತಾಡ್ಬೇಕಾ? ಏನೋ ಮಾತಾಡ್ಬೇಕಂತ ಬಂದಲ್ಲ, ಹೋಗಮ್ಮ ಒಳಕ್ಕೆ ಹೋಗಿ ಮಾತಾಡೋಗು. ಇದ್ದಾಳೆ ಅಂದೆ. ನಂಗಂದ್ರೆ ಕೆಲಸ ಐತೆ, ಬರ್ತೀನಿ. ಸರಿ ಆತಕ್ಕ. ಬೊಲಾರಿಲಿ ಮುತ್ತಿ ಇವಳು. ಮಾತ್ನಾಗೇನೆ ಚುಚ್ಚು ಮಾತಾಡ್ತಾಳೆ. ನಾನು ಬಂದಿರೋದಕ್ಕೆ ಇಷ್ಟನೇ ಇಲ್ಲ ಅನ್ಸುತ್ತೆ ಈ ಅಮ್ಮಗೆ, ಅದಕ್ಕೆ ಏನೇನು ಮಾತಾಡ್ತಾಳೆ ನನಗೇನು ಅರ್ಥ ಆಗಲ್ಲ ಅನ್ಕೊಂಡವಳು. ನೀವು ಕೊಟ್ಟು ಏನು ಗುದ್ದಾಡೋದು ಅಂತಾನ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಿದೆ ಅಷ್ಟೇ. ನಾನು ಕೇಳಿಸ್ಲಿಲ್ವೇನೋ ಸರಿಯಾಗಿ ಅಂತಾನ. ನೇತ್ರ ನೇತ್ರ ಯಾರು? ಓಹೋ ಗೌರಿ, ನೀನಾ? ನಾನು ಯಾರೋ ಅಂದ್ಕೊಂಡೆ. ನಾನೇಮ್ಮ, ಏನು ಮಾಡ್ತಿದ್ದೆ ಒಳಗೆ? ಏನಿಲ್ಲ, ಒಂದು ಸ್ವಲ್ಪ ಅಡುಗೆ ಮನೆಗೆಲ್ಲ ನಾ ಗಲೀಜಾಗಿತ್ತಾ, ಒರೆಸ್ತಾ ಇದ್ದೆ. ಕೂತ್ಕ. ನೀನು ಉಂಟು ಬಂದ ಅಲ್ಲನೇ? ಏನು ಸಾರು ಮಾಡಿದ್ದೆ? ಸಾರು ಇದು ಆಗ್ಲಕಾಯಿ ತಂದಿತ್ತು ನಮ್ಮ ಅಯ್ಯಪ್ಪ ಹೊಲ್ದಾಗೆಲ್ಲ ಬಿಟ್ಟಿದ್ವಂತೆ. ಅದೇ ಆಗ್ಲಕಾಯಿ ಹಾಕಿ ಹುಳಿ ಮಾಡಿದ್ನಮ್ಮ. ಆಗ್ಲಕಾಯಿ ಅಯ್ಯಪ್ಪ ವಿಷ, ತಿನ್ನಕ್ಕಾಗಲ್ಲಮ್ಮ ನನಗಂತೂ. ಆಗ್ಲಕಾಯಿ ಸಾರು ಅಂದ್ರೆ ಆಗಲ್ಲ, ಹಕ್ಕೆ ನಾನು ಮನೇಲಿ ಆಗ್ಲಕಾಯಿ ಸಾರು ಮಾಡೋದೇ ಇಲ್ಲ. ತರಬೇಡ್ರಿ ಅಂತ ಹೇಳ್ಬಿಡ್ತೀನಿ ನನ್ನ ಗಂಡಗೆ. ಎಲ್ಲ ನಾ ತರಕಾರಿ ತರಕ್ಕೆ ಹೋದ್ರೆ ತಿನ್ನಕ್ಕಂತೂ ಆಗಲ್ಲಪ್ಪ. ಹೌದಾ? ಅಯ್ಯೋ, ಆಗ್ಲಕಾಯಿ ತಿನ್ಬೇಕಣೆ. ಯಾವುದೂ ರೋಗ ಇರೋಲ್ಲಂತೆ. ಅದ್ರಾಗೆ ಏನೋ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತಂತೆ. ಅದಕ್ಕೆ ನಾವೇನೋ ತಿಂತೀವಮ್ಮ. ಏನೋ ವಿಷ ಆಗಿರ್ತಾ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ದಂಗೆ ಮಾಡಿದ್ರೆ ಏನು ವಿಷಯ ಇರಲ್ಲ, ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡು. ಹೌದಾ? ಸರಿ, ಮಾಡೋಣ ಹೇಳು. ಕುಕ್ಕ. ಮತ್ತೆ ಏನೇನೇತ್ರ ಆ ಓನರ್ ಬರ್ಲಿಲ್ವಲ್ಲೇ ಅಗ್ರಿಮೆಂಟ್ ತಗೊಂಡು? ನಾವೇ ಹೋಗಿ ಬರೋನೇನೆ. ಮನೆ ಕುಕ್ಕಂಡು ಬೇಜಾರಾಗ್ತೈತೆ. ನನಗೂ ಯಾಕೂ ದುಡ್ಡೇ ಇಲ್ಲ. ಎಲ್ಲ ನಾ ಲಾಸ್ ಮಾಡ್ಕೊಂಡಂಗಾಯ್ತು. ನಾ ಉಪ್ಪಿನಕಾಯಿ ಮಾಡಿದ್ದು, ಒಡವೆ ತಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ. ಆದರೆ ಈ ಥರ ಎಲ್ಲ ಆಯ್ತಲ್ಲೇ, ಏನೇ ಮಾಡೋದು? ಅದು ನನಗೂ ಗೊತ್ತಾಗ್ತಾ ಇಲ್ಲ ಗೌರಿ, ಏನು ಮಾಡೋದು ಅಂತ. ನನಗೆ ಮೊದಲು ನಮ್ಮಪ್ಪಯ್ಯ ಯಾವಾಗ ಬಂದು ದುಡ್ಡು ಕೊಟ್ಟೋಗುತ್ತೋ ಅನ್ನೋ ಚಿಂತೆ. ಆದಷ್ಟು ಬೇಗ ಮನೆ ಕಟ್ಕೋಬೇಕು. ಈ ಮನೆಯೆಲ್ಲ ಸೋರುತ್ತೆ ಮಳೆ ಬಂದರೆ. ಅಯ್ಯೋ, ಮೊನ್ನೆ ಮಳೆ ಬಂದಿತ್ತಲ್ಲ, ಅವತ್ತಂತೂ ನಿದ್ದೆನೇ ಮಾಡಿಲ್ಲ. ನನ್ನ ಮಕ್ಕಳು ಎದ್ದು ಕೂಕೊಂಡಿದ್ರು ಗೊತ್ತಾ. ಅದಕ್ಕೆ ಹೆಂಗೋ ನಮ್ಮಪ್ಪಯ್ಯ ದುಡ್ಡು ಕೊಡ್ತೈತಲ್ಲ, ಅದ್ರಾಗೆ ಮನೆ ಕಟ್ಟಿಸ್ಕೊಂಡು ಮಿಕ್ಕಿರೋ ದುಡ್ಡು ಬ್ಯಾಂಕ್ನಾಗ ಇಟ್ಕೊಂಡು ಆರಾಮಾಗಿರ್ತೀನಿ. ಆಮೇಲೆ ಉಪ್ಪಿನಕಾಯಿ ಮಾಡೋದ ನೋಡೋಣ ಇರು. ಅಲ್ವೇ ಅಲ್ಲ, ಹೆಣ್ಮಕ್ಳಿಗೆ ಯಾರು ಆಸ್ತಿ ಭಾಗ ಕೊಡ್ತಾರೆ? ನಿನಗೆ ಹೆಂಗೆ ನಿಮ್ಮ ಅಪ್ಪ ದುಡ್ಡು ಕೊಡಕ್ಕೆ ಒಪ್ಕೊಂತು? ಹೆಂಗೆ ಅಂದ್ರೆ ನಿಮ್ಮ ಅಪ್ಪಂದಂತೂ ಜಾಸ್ತಿ ಇಲ್ಲ, ಅದಕ್ಕೆ ಕೊಟ್ಟಿಲ್ಲ. ನಮ್ಮ ಅಪ್ಪನ ಮಸ್ತಾಗೈತೆ ಆಸ್ತಿ, ಅದಕ್ಕೆ. ಅದು ಅಲ್ಲದೆ ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ನನ್ನ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ ಐತೆ. ಏನು ನಮ್ಮ ಅಣ್ಣ ಇರೋನೊಬ್ಬ, ಅವನಿಗೊಬ್ಬನಿಗೆ ಅಷ್ಟೊಂದೇನು ಬೇಕಾ? ಅದಕ್ಕೆ ನನಗೂ ಒಂದು ಭಾಗ ಕೊಟ್ಟವ್ರೆ. ಆ ಭಾಗ ಬೇಡ ಅಂತ ನಾನು, ಆಸ್ತಿ ಬೇಡ ಅಂತ ದುಡ್ಡು ಕೇಳಿದೆ, ಅದಕ್ಕೆ ದುಡ್ಡು ತಂದು ಕೊಡ್ತಾ ಇದ್ದಾರೆ ಅಷ್ಟೇನೆ. ಜಾಸ್ತಿ ಇದ್ರೆ ಕೊಡ್ತಾರೆ, ಕಡಿಮೆ ಆದ್ರೆ ಕೊಡಲ್ಲ ಬಿಡು. ಹೆಣ್ಮಕ್ಳೇನು ಮದುವೆ ಮಾಡ್ಕೊಂಡು ಹೋಗ್ಯವ್ರೆ ಅಂತ ಸುಮ್ಮನೆ ಆಗ್ತಾರೆ. ಹೆಂಗೋ ಬಿಡಮ್ಮ, ನೀನೇ ಅದೃಷ್ಟವಂತೆ. ತವ್ರ ಮನೆಯಲ್ಲಾದ್ರೂ ಚೆನ್ನಾಗಿದ್ದಾರೆ. ಆದ್ರೆ ನನಗೆ ತವ್ರ ಮನೇನೂ ಇಲ್ಲ, ಗಂಡನ ಮನೇಲೂ ಇಲ್ಲ ಅನ್ನಂಗಾಗೈತೆ. ಯಾಕೆ, ಏನಾಗೈತೆ? ಚೆನ್ನಾಗಿದೆಯಲ್ಲ ಗಂಡನ ಮನೆಗೆ. ಎರಡನೇ ಮದುವೆ ಆದ್ಮೇಲೆ ದನವ ನಿನ್ ಗಂಡ ದುಡಿತಾನೆ, ನೀನ್ ದುಡಿತೀಯ, ಒಳ್ಳೆ ಮನೆ. ನಿನ್ ಗಂಡನೂ ಚೆನ್ನಾಗಿ ನೋಡ್ಕೊಂತಾನೆ. ಆ ಶಿವನಂಗ ಏನ್ ಅಲ್ವಲ್ಲ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈಗ ಒಂದ್ ಮಗು ಬೇರೆ ಆಗ್ತಾ ಇದೆ. ಹೌದೌದು. ಆದ್ರೂ ನಾನು ಅಂದ್ಕೊಂಡಂಗೆ ಇರಕ್ ಆಗ್ತಾ ಇಲ್ವಲ್ಲ. ನಾನೇನೇನೋ ಅಂದ್ಕೊಂಡಿದ್ದೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾನ. ಆದ್ರೆ ಅದು ಆಗ್ತಿಲ್ವಲ್ಲ, ಅದೇ ಬೇಜಾರು. ಸರಿ, ನಿಮ್ಮಪ್ಪಯ್ಯ ದುಡ್ಡು ತಂದು ಕೊಡ್ತಾ ಅಥವಾ ನೀನೇ ಹೋಗಿ ಇಸ್ಕೊಂಬರ್ಬೇಕು? ಎಷ್ಟು ದಿನಕ್ಕೆ ತಂದು ಕೊಡ್ತೀನಿ ಅಂತ ಹೇಳಿತ್ತು? ಒಂದೊಂದು ವಾರ ಟೈಮ್ ಕೊಡು, ದುಡ್ಡು ಯಾವ್ದಾದ್ರು ಅಡ್ಜಸ್ಟ್ ಆದಾಗ ತಂದು ಕೊಡ್ತೀನಿ ಅಂತೂ. ತಂದು ಕೊಡ್ತೈತೋ ಅಥವಾ ನಾನೇ ಹೋಗ್ಬೇಕು ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತನ. ಇಲ್ಲಿ ಒಂದು ವಾರದ ಮೇಲೆ ಆಯ್ತು ತಾನೆ ನೀನು ಊರಿಗೆ ಹೋಗಿ ನಿಮ್ಮ ಅಪ್ಪನ ಕೇಳ್ಕೊಂಬಂದು. ಮತ್ತೆ ಇನ್ನೂ ಏನು ಸುದ್ದಿನೇ ಇಲ್ಲ. ಹೌದು, ಒಂದು ವಾರ ಮೇಲೆ ಆಯ್ತು ಅಲ್ವಾ? ವಾರ ಏನು 8-10 ದಿವಸ ಆಯ್ತು, ಇನ್ನೂ ಏನು ವಿಷಯ ಬರಲೇ ಇಲ್ಲ ಅಲ್ವಾ? ಏನಾಯ್ತು? ದುಡ್ಡು ಒಂದ್ಸಾಕಾಯ್ತೋ ಇಲ್ವೋ ಏನಮ್ಮ? ಮತ್ತೆ ಆಗ್ಲಾಗ್ಲ ಹೋಗಿ ಕೇಳಕ್ಕೂ ಆಗಲ್ಲ. ಕೇಳಿದ್ದೀನಿ ಕೊಡ್ತೀಯ ಅಂತ ಹೇಳವ್ರೆ. ಅಲ್ಲಿವರೆಗೂ ಸಮಾಧಾನದಿಂದ ಕಾಯೋಣ ಅಂತ ನಾನು. ಹೋಗೋದು ಬೇಡ, ಮತ್ತೆ ಕೇಳೋದು ಬೇಡ ಅಂತ. ಹೆಂಗೋ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ನನ್ನ ಮೇಲೆ ಪ್ರೀತಿ ಇಟ್ಕೊಂಡವ್ರೆ. ನಮ್ಮಣ್ಣ ಯಾವಾಗ ಆ ಮಲ್ಲಿ ಮದುವೆ ಆಗಿ ಅವಳು ಸೆರಗಿಡ್ಕೊಂಡು ಓಡಾಡಕ್ಕೆ ನಿಂತ್ಕೊಂಡು ನನ್ನ ಮೇಲೆ ನಮ್ಮಮ್ಮಗೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು. ಮೊದಲು ನಮ್ಮಣ್ಣಯ್ಯ ಗಂಡು ಹುಡುಗ ಅಂತ ತಲೆ ಮೇಲೆ ಕೂತ್ಕೊಂಡು ಮೆರ್ಸೋದು ನಮ್ಮಮ್ಮಯ್ಯ. ನನ್ನ ಮೇಲೆ ಪ್ರೀತಿ ಇತ್ತು, ಆದ್ರೆ ಅವನಷ್ಟು ನನ್ನ ಮೇಲೆ ಇರಲಿಲ್ಲ. ಈಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ನಮ್ಮಮ್ಮಗೆ. ಅದಕ್ಕೆ ದುಡ್ಡು ಕೊಡಿಸ್ತಾ ಐತೆ ನಮ್ಮಮ್ಮಯ್ಯ.
ಅದ್ ಸರಿ, ನಿಮ್ಮ ಮಾವ ಎಲ್ಲೇ ಕಾಣಿಸೋದೇ ಇಲ್ಲ, ಎಲ್ಲೋಗ್ತಾರೆ ಈಗ? ಈ ಎಮ್ಮೆನೂ ಹೊಡ್ಕೊಂಡು ಹೋಗ್ತಾರ ಅವ್ರೇನೆ? ಹೊಡ್ಕೊಂಡು ಹೋಗುತ್ತೆ ನಮ್ಮ ಮಾಮ. ಹೊಡ್ಕೊಂಡು ಹೋಗುತ್ತೆ, ಆದ್ರೂ ಅಪ್ಪನ ಕೈಲಿ ಆಗಲ್ವಲ್ಲ. ಅಲ್ಲೆಲ್ಲಾದ್ರೂ ಹೋಗಿ ಬಸ್ ಸ್ಟ್ಯಾಂಡ್ ಕುಕ್ಕೊಂಡಿರುತ್ತೆ. ಇವತ್ತಿನ್ನೂ ಹೋಗಿಲ್ಲ, ಇಲ್ಲ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೈತಿ ಬಿಡಿ ಪಡಿ ಸೇದಕ್ಕೆ. ನಿಮ್ಮ ಮಾಮನ್ಗೆ ಆಲೆ ವಯಸ್ಸಾಗೈತಲೆ, ಈಗ ಆಲೆ ಓಟು ನಡೆಯಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಕುಕ್ಕಮ್ಮಕ್ಕಾಗಲ್ಲ ಅಂತಿರುತ್ತಲೆ. ವಯಸ್ಸಾದ್ಮೇಲೆ ಅದೆಲ್ಲ ಇದ್ದಿದ್ದೇನೆ, ನಡೆಯಕ್ಕಾಗಲ್ಲ, ಕಾಲು ನೋವು, ಕೈ ನೋವು, ಸಣ್ಣ ನೋವು, ಹೊಟ್ಟೆ ನೋವು ಅವೆಲ್ಲ ಇದ್ದಿದ್ದೇನೆ ಬಿಡು. ನೇತ್ರಮ್ಮ ತಾಳಮ್ಮ, ನಿನಗೆ ಯಾವುದೋ ಒಂದು ಚೀಟಿ ಬಂದೈತಿ. ನನಗೆ ಮಾವ ಯಾಕೆ ಕಳ್ಸಿರೋದು? ಕೊಡಿಲಿ. ಯಾರ ಗೊತ್ತಿಲ್ಲ ಕಣಮ್ಮ, ಬಸ್ನಾರು ಕೊಟ್ಟರು, ನಿನ್ನ ಸಾಸಿಗೆ ಬಂದೈತೆ ತಗೊಂಡೋಗಿ ಕೊಡು ಅಂತಾನ, ಅದಕ್ಕೆ ತಗೊಂಬಂದೆ. ನಿಮ್ಮ ಅಪ್ಪನೋ ಅಮ್ಮನೋ ಯಾತ ಕಳಿಸಿರ್ಬೇಕೇನೋ, ಕೊಡಿ ಮಾವ, ನೋಡ್ತೀನಿ ಯಾರು ಅಂತ. ಸರಿ ನೋಡ್ಕೇಳಮ್ಮ, ನಾನು ಈ ಎಮ್ಮೆ ಹೊಡ್ಕೊಂಡು ಹೋಗ್ತೀನಿ, ಟೈಮ್ ಆತು. ಅರಿಸ್ಕೆಂತಾಯ್ತು ಅದು ಪಾಪ. ಸರಿ ಮಾವ, ನೀವು ಹೋಗ್ರಿ, ಹೋಗಿ ಎಮ್ಮೆ ಹೊಡ್ಕೊಂಡು ಹೋಗ್ರಿ, ಪಾಪ ಹೊಟ್ಟಾಸ್ಕೊಂಡೈತೆ ಅದು. ಈಗಾಗಲೇ 11 ಗಂಟೆ ಆಗಿರ್ಬೇಕು. ನೇತ್ರ ಯಾರೇ ಅದು ಚೀಟಿ ಕಳಿಸಿರೋದು? ನಮ್ಮ ಅಪ್ಪಯ್ಯ ಅಮ್ಮಯ್ಯ ಇದ್ದಂಗೆ ಇದ್ದಾರೆ. ಪ್ರೀತಿಯ ಮಗಳು ನೇತ್ರಾಗೆ ನಿಮ್ಮ ತಂದೆ ತಾಯಿ ಮಾಡುವ ಆಶೀರ್ವಾದಗಳು. ವಿಷಯ ಏನೆಂದರೆ, ನೀನು ಕೇಳಿದ್ದಂಥ ಹಣ ಹೊಂದಿಕೆಯಾಗಿದೆ, ಆದ್ದರಿಂದ ನಾವು ತಂದು ಕೊಡಲು ಸಾಧ್ಯವಾಗುತ್ತಿಲ್ಲ. ನೀನು ಇಲ್ಲಿಗೆ ಬರಬೇಕಾಗಿ ಈ ಪತ್ರದ ಮೂಲಕ ತಿಳಿಸುತ್ತೇವೆ. ನಮ್ಮ ಅಪ್ಪಯ್ಯ ಅಮ್ಮ ಈ ಕಣಿ ದುಡ್ಡು ಅಡ್ಜಸ್ಟ್ ಆಗೈತಂತೆ, ನಾನೇ ಹೋಗಿ ಈಸ್ಕೊಂಡ್ಬರ್ಬೇಕಂತೆ. ಅಯ್ಯೋ, ಈಗಿನ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅಂತೂ ಇಂತೂ ಸದ್ಯ ಬಂತಲ್ಲ ನನಗೂ ಅದೃಷ್ಟ. ಹೌದಾ, ದುಡ್ಡು ಕೊಡ್ತಾರಂತ, ನೀನೇ ಹೋಗ್ಬೇಕಂತ? ಅಲ್ಲ, ನಿಮ್ಮ ಅಪ್ಪನೇ ತಂದು ಕೊಡ್ತೀನಿ ಅಂತ ಹೇಳಿತ್ತು ತಾನೇ? ದುಡ್ಡು ಅಡ್ಜಸ್ಟ್ ಆದ್ಮೇಲೆ ತಗೊಂಬತ್ತೀನಿ ಅಂತ ಕಳ್ಸಿತ್ತು ಅಂದೆ. ಈಗ ನೋಡಿದ್ರೆ ನಿನ್ನೆ ಅಲ್ಲಿಗೆ ಬರಕ್ಕೆ ಹೇಳವ್ರೆ, ಯಾಕಿರ್ಬೋದು? ಏನನ್ನ ದುಡ್ಡು ಕಮ್ಮಿ ಕೊಡ್ತಾರೋ ಏನೋ? ಇಲ್ಲ ಹಂಗೆಲ್ಲ ಏನೂ ಇಲ್ಲ, ಅಲ್ಲೇ ನಾನೇ ಹೋಗಿ ಇಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತಾನೇನು ಕಳಿಸಿದಾರೆ ಚೀಟಿನ. ಬಿಡು, ನಾನು ಹೋಗಿ ಇಸ್ಕೊಂಬಂದ್ರೇನು, ಅವ್ರು ಬಂದು ಕೊಟ್ಟೇನು, ಒಟ್ನಲ್ಲಿ ನನಗೇನು ದುಡ್ಡು ಬೇಕು, ನಮ್ಮ ಮನೆ ಕಟ್ಕೋಬೇಕು ಅಷ್ಟೇ, ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಈಗಲೇ ಹೋಗ್ತೀನಿ, ಬರ್ತೀನಿ ಗೌರಿ, ಹೋಗೋಣ. ಅಯ್ಯೋ, ನೀನು ನಿನ್ನ ಮನೆಗೆ ಹೋಗ್ತಾ ಇದ್ದೆ ದುಡ್ಡು ಇಸ್ಕೊಬರಕ್ಕೆ, ನಾನು ಯಾಕಮ್ಮ ಬರಲಿ? ಹೋಗಿ ಇಸ್ಕೊಂಡು ಬಾ, ಹುಷಾರಾಗಿ ಬಾ. ಯಾವುದಕ್ಕೂ ದುಡ್ಡು ಬೇರೆ ಜಾಸ್ತಿ ದುಡ್ಡು. ನಿಮ್ಮ ಅಣ್ಣ ಏನೋ ನಿಮ್ಮ ಅಪ್ಪ ಏನೋ ಜೊತೆಗೆ ಕರ್ಕೊಂಬಾ. ಅವರೇ ಬಂದು ಕೊಟ್ಟೋಗಿದೆ, ಇನ್ನೂ ಚೆನ್ನಾಗಿರೋದಮ್ಮ ಇಲ್ಲಿಗೇನೆ. ಅಲ್ವೇ? ಆಮೇಲೆ ನೀನು ಬರಬೇಕಾದ್ರೆ ನಾನು ಹೆಚ್ಚು ಕಮ್ಮಿ ಆದರೆ ಬಸ್ನಾಗೆ ದುಡ್ಡು ಯಾವನ ಕಳ್ಳನ ಮಗ ಕಿತ್ಕೊಂಡೋದ್ರೆ ಏನು ಮಾಡ್ತೀಯಾ? ಹೌದಲ್ವಾ? ಅಯ್ಯೋ ದೇವ್ರೆ, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ನಮ್ಮ ಅಪ್ಪ ಇನ್ನೇ ಬರ್ಬೋದಾಯ್ತಲ್ವಾ? ಇರ್ಲಿ ಬಿಡು, ಒಟ್ಟಿನಲ್ಲಿ ದುಡ್ಡು ಅಡ್ಜಸ್ಟ್ ಆಗಿರ್ತಲ್ಲ, ನಾನು ಮೊದಲು ಅಲ್ಲಿಗೆ ಹೋಗ್ತೀನಿ. ಇಲ್ಲ, ದುಡ್ಡು ಅಡ್ಜಸ್ಟ್ ಆದಾಗಲೇ ಹೋಗಿಸ್ಕೊಬರ್ಬೇಕು. ಆಮೇಲೆ ಯಾಕೆ ಖರ್ಚು ಮಾಡಿ ಅಷ್ಟೈತೆ ಇಷ್ಟೇ ಇರೋದು ತಗೊಂಡು ಹೋಗು ಅಂದ್ರೆ ಏನು ಮಾಡ್ತೀಯಾ? ಹೋಗ್ತೀನಿ, ನಮ್ಮ ಅಣ್ಣ ಏನೋ ನಮ್ಮ ಅಪ್ಪ ಏನೋ ಯಾರನ್ನಾದ್ರೂ ಜೊತೆ ಕರ್ಕೊಬತ್ತೀನಿ. ಇಲ್ಲಾಂದ್ರೆ ಸುಮ್ಮನೆ ನಿನ್ನ ಗಂಡನ್ನೇ ಕರ್ಕೊಂಡೋಗು ಊರಿಗೆ. ಇಬ್ರು ಹೋಗಿ ಇಬ್ರು ತಗೊಂಬರ್ರಿ ದುಡ್ಡ. ಅಯ್ಯೋ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಯವನಲ್ಲ, ಬರೋದೇ ಸಾಯಂಕಾಲ ಆಗುತ್ತೆ, 6 ಗಂಟೆ ಮೇಲಾಗುತ್ತೆ. ಇವತ್ತೇ ಬರಕ್ಕೆ ಬೇರೆ ಹೇಳೈತೆ ನಮ್ಮಪ್ಪಯ್ಯ. ಈಗ ನನ್ನ ಗಂಡನ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಆಗಲ್ಲ. ನನಗಂತೂ ಯಾವಾಗ ಹೋಗಿ ದುಡ್ಡು ಇಸ್ಕೊಂತೀನೋ ಅಂತ ಅನ್ನಿಸ್ಬಿಟ್ಟೈತಿ. ಚೀಟಿ ನೋಡ್ದಾಗಿಂದ ನಾನು ಹೋಗ್ಬೇಕು. ಬಾ, ಇಲ್ಲಾಂದ್ರೆ ನೀನೇ ಹೋಗೋಣ, ಇಬ್ರು ಹೋಗಿ ಇಸ್ಕೊಂಬರೋಣ. ನಾನು ಬರಲ್ಲ, ಯಾರನ್ನ ಗಂಡಸ್ರನ್ನ ಕರ್ಕೊಂಬ, ನಿಮ್ಮ ಅಪ್ಪನೇ ಕರ್ಕೊಂಬ. ಸುಮ್ಮನೆ ದುಡ್ಡೈತೆ, ಅಷ್ಟೊಂದು ದುಡ್ಡೈತೆ, ನಾನು ಒಬ್ಬಳೆ ಇಟ್ಕೊಂಡು ಹೋಗಕ್ಕಾಗಲ್ಲ, ಬಾರಪ್ಪ ಅಂತೇಳಿ ಕರ್ಕೊಂಬ, ಬರುತ್ತೆ ನಿಮ್ಮ ಅಪ್ಪಯ್ಯ. ಸರಿ ಆಯ್ತು, ಹಾಗೆ ಮಾಡ್ತೀನಿ. ಈಗಲೇ ಹೊಡ್ತೀನಿ. ಸರಿ ಆಯ್ತು, ಹೋಗು, ಬ್ಯಾಗ್ ತಗೊಂಡು ಬರೋಗು. ನಾನು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ತಕೊಂಡ ಬಂದು ಬಸ್ಸಿಗೆ ಹತ್ತಿಸಿ ನಾನು ನಮ್ಮ ಅಂತಕ್ಕೆ ಹೋಗ್ತೀನಿ. ನೀನು ಊರಿಗೆ ಹೋಗಿ ದುಡ್ಡು ಇಸ್ಕೊಬರಿವಂತೆ, ಹೋಗು. ಸರಿ ಆಯ್ತು, ಕುಕ್ಕೊಂಡಿರು, ಬ್ಯಾಗ್ ತಗೋತೀನಿ. ನನ್ನ ದುಡ್ಡು ಬಂತು, ಓಹೋ ನನ್ನ ದುಡ್ಡು ಬಂತು. ಈಗ ಮನೆ ಒಂದು ಆಗ್ಬಿಟ್ರೆ ಅಷ್ಟೇ ಸಾಕು. ಅಪ್ಪ, ಈ ಸೋರ ಮನೆಗೆ ಯಪ್ಪ ಇದ್ದು ಸಾಕಾಗೋಗಿತ್ತು. ಆದಷ್ಟು ಬೇಗ ಮನೆ ಕಟ್ಬಿಡ್ಬೇಕು. ನೇತ್ರ ರಮ್ಮಯ್ಯ ಅಪ್ಪಯ್ಯ ಸಾವುಕಾರ ಆಗಿರೋಕ್ಕೆ ಹೆಂಗೋ ಆಸ್ತಿಲಿ ಇವಳಿಗೂ ಪಾಲ್ ಕೊಡೋ ಬದಲು ದುಡ್ಡಾದ್ರೂ ಕೊಡ್ತಾ ಇದ್ರಿ. ನನಗೆ ಆಸ್ತಿನೂ ಇಲ್ಲ, ದುಡ್ಡು ಇಲ್ಲ, ಯಾತೂ ಇಲ್ಲ. ಬರೀ ಗೈ. ಕೇಳಿದ್ರೆ ನೀನು ಹೆಣ್ಮಗಳು ಹಂಗೆ ಹಿಂಗೆ ಅಂತ ಯಾಕೆ ಕತೆ ಹೇಳಿರು. ಹೆಂಗೋ ನೇತ್ರ ರಮ್ಮಯ್ಯ ಅಪ್ಪಯ್ಯನೇ ವಾಸಿ ಅತ್ತಗೆ ನೇತ್ರಿಗೆ ದುಡ್ಡಾದ್ರೂ ಕೊಡ್ತಾ ಇದಾರೆ ಮನೆ ಕಟ್ಕೊಂಬಕ್ಕೆ. ನಡಿಯ ಗೌರಿ, ಹೋಗೋಣ. ನಿನ್ನ ಮಕ್ಕಳು ಎಲ್ಗೋದ್ರೆ ಅವ್ರನ್ನ ಕರ್ಕೊಂಡು ಹೋಗಲ್ವೇ? ಅಯ್ಯೋ, ಅವನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ದುಡ್ಡು ಇಸ್ಕೊಬಂದು ಅವ್ರನ್ನ ಹಿಡ್ಕೊಂಡು ಬರೋಕ್ಕಾಗುತ್ತೆ? ಸುಮ್ಮನೆ ಇಲ್ಲೇ ಅತ್ತ ಆರಾಮಾಗಿರ್ಲಿ. ನಮ್ಮ ಅತ್ತೆ ಜೊತೆಗೆ ಇರ್ತಾರ ಅವರು. ಬಾ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.